ಸತ್ಯ ಒಂದೇ, ಅದನ್ನು ಒಬ್ಬೊಬ್ರು ನೋಡೋದು ಒಂದೊಂದು ರೀತಿ. ಸತ್ಯನ ಯಾರು ಎಲ್ಲ ಆಯಾಮಗಳಿಂದ ನೋಡ್ತಾರೋ ಅವರು ಮಾತ್ರ ಸತ್ಯನ ಸಂಪೂರ್ಣವಾಗಿ ಅರಿತಿರ್ತಾರೆ. ಸತ್ಯನ ಯಾವುದೇ ಒಂದು ಆಯಾಮದಿಂದ ನೋಡಿದವರು ತಾವು ಕಂಡಿದ್ದೇ ಸತ್ಯ, ಇತರರು ಹೇಳ್ತಿರೋದು ಸುಳ್ಳು ಅಂತ ಪರಸ್ಪರ ಕಚ್ಚಾಡ್ತಾರೆ. ಇದಕ್ಕೊಂದು ಕತೆ ಇದೆ. ಒಬ್ಬ ಒಂದು ಸರ್ತಿ ತೋಟಕ್ಕೆ ಕೆಲಸಕ್ಕೆ ಹೋದ. ಮರದ ಮೇಲೆ ಯಾವುದೋ ಒಂದು ಪ್ರಾಣಿನ ನೋಡ್ದ. ವಾಪಸ್ ಬಂದು ತನ್ನ ಸ್ನೇಹಿತರಿಗೆಲ್ಲ ಆ ಪ್ರಾಣಿ ಕುರಿತು ಹೇಳತೊಡಗಿದ. ನೆನ್ನೆ ಕೆರೆ ಹತ್ರ ಮಣ್ಣೆ ತಾಗ್ತದ್ನಲ್ಲಪ್ಪ, ಒಂದು ವಿಚಿತ್ರವಾದ ಪ್ರಾಣಿ ನೋಡೋದ್ನಪ್ಪ. ಕೆಂಪು ಬಣ್ಣದ್ದು. ಎಲ್ಲಿ ಹೇಳ? ಆ ಕೆರೆ ಹತ್ರ ಗಂಧದ ಮರ ಐತಲ್ಲ, ಅಲ್ಲ? ಹ್ಞೂ, ಅಲ್ಲೇ ಅಲ್ಲೇ ಅಲ್ಲೇ. ಅದೇ ಇಷ್ಟುದ್ದದ್ದು, ದೊಡ್ಡ ಕಣ್ಣು, ಮೈ ಮೇಲೆ ಕಜ್ಜಿ. ಅದೇ ಅದೇ ಅದೇ. ಅದು ಕೆಂಪಣ್ಣ ಆಯ್ತಾ? ಹಸುಗಳೇ? ಏಯ್, ಬಾಯಿ ಬಿಟ್ಟರೆ ಬರೀ ಸುಳ್ಳೇ ಹೇಳ್ತೀಯಲ್ಲೋ. ಯಾವಾಗಲೂ ಸುಳ್ಳೇ ಹೇಳೋದಾಯ್ತಲ್ಲ ನಿಂದು. ಅದೇನು ಹಸಿರು ಬಣ್ಣವೇನು? ಹಂಗಾರೆ ಹೇಳಪ್ಪ, ಯಾವ ಬಣ್ಣ ಇತ್ತು? ನಾನು ಹತ್ತಿರದಿಂದ ನೋಡಿದ್ದೀನಿ ಕಣೋ, ಅದು ಹಳದಿ ಬಣ್ಣ ಇತ್ತು. ನೀವಿಬ್ರು ಎಷ್ಟು ಸುಳ್ಳುಗಾರರು ಅಂತ ನನಗೆ ಗೊತ್ತಿಲ್ವಾ? ಬಾಯಿಗೆ ಬಂದದ್ದು ಬಣ್ಣ ಎಲ್ಲ ಹೇಳ್ಬಿಟ್ರೆ ನಂಬಿಡ್ತಾರ? ನಾನು ಕೆರೆ ಹತ್ರ ಹೋಗಿದ್ದೆ, ನಾನು ಕೆರೆ ಹತ್ರ ಪ್ರಾಣಿ ನೋಡಿದೆ. ಆ ಪ್ರಾಣಿ ಬೂದ್ ಬಣ್ಣ. ಲೋ ಹರಿಶ್ಚಂದ್ರ, ಅದಿದ್ದು ಹಸಿರು ಬಣ್ಣ ಕಾಣಲು. ಅದು ಹಸಿರು ಬಣ್ಣ ಏನಾರು ಆಗ್ಬಿಟ್ರೆ ಈ ನನ್ನ ಮೀಸಿನ ನಾನು ಬೋಳ್ಸ್ಕೊಬಿಡ್ತೀನಿ ನಾನು. ನೀ ಹೇಳ್ದಂಗೆ ಮಾಡ್ಬಿಡ್ತೀಯನೋ? ಕಣ ಹೋಗೋದು ನಿನ್ನ ಕೈಲೇನಾಗುತ್ತೆ? ಯಾತ ಸುಮ್ಮನೆ ಜಗಳ ಆಡ್ತಿರೋ? ಹೀಗೆ 4 ಜನರ ಮಧ್ಯೆ ಕಚ್ಚಾಟ ಶುರುವಾಯಿತು. ತಮ್ಮಲ್ಲಿ ಯಾರು ಹೇಳ್ತಿರೋದು ಸತ್ಯ ಅಂತ ಪರಿಶೀಲಿಸೋಕ್ಕೋಸ್ಕರ ಆ ಮರದ ಹತ್ರ ಹೊರಟರು. ನಮಸ್ಕಾರ ಸ್ವಾಮಿಗಳಿಗೆ. ಓ ನಮಸ್ಕಾರ ಬಾಪ. ಓ ಎಲ್ಲರೂ ಬಂದ್ಬಿಟ್ಟಿದ್ದೀರಿ, ಚೆನ್ನಾಗಿದ್ದೀರಾ? ನಿಮ್ಗೆಲ್ರಿಗೂ ಗೊತ್ತಾ ಸ್ವಾಮಿಗಳು? ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಾಮೀಜಿ ಅವರು ಇಲ್ಲೇ ಕೂತಿದ್ರು. ನಾನು ಕೆಲಸ ಮಾಡ್ತಾ ಇದ್ದಾವಾಗಲೂ ಸ್ವಾಮೀಜಿ ಇಲ್ಲೇ ಕೂತಿದ್ರು. ಹಾಗಾದರೆ ಸರಿಯಾದವ್ರ ಹತ್ರನೇ ಬಂದಿದ್ದೀವಿ ಬಿಡಿ. ಸ್ವಾಮಿಗಳೇ, ನಮ್ಮ ಮೀಸೆ ಉಳಿಸೋದು ಬಿಡಿಸೋದು ನಿಮ್ಮ ಕೈಲೇ ಇದೆ. ಸ್ವಾಮಿಗಳೇ, ನಾವು ನಿನ್ನೆ ಇಲ್ಲಿ ಕೆರೆ ಹತ್ರ ಕೆಲಸ ಮಾಡ್ತಾ ಇದ್ವಿ. ಒಂದು ಪ್ರಾಣಿ ನೋಡಿದ್ವಿ, ಅದ್ರ ಬಣ್ಣದ ಬಗ್ಗೆ ನಮ್ಮಲ್ಲೇ ಜಗಳ. ಸ್ವಾಮಿಗಳೇ, ತಾವಿಲ್ಲಿ ಕೂತಿದ್ರಿ, ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾವಿಬ್ಬರೂ ನೋಡಿದ ಪ್ರಾಣಿ ಕೆಂಬಣ್ಣ ಅಲ್ಲ ಸ್ವಾಮೀಜಿ? ನೀವೇ ಹೇಳಿ. ಹೌದು. ನೋಡಿದ್ರೇನಯ್ಯ, ಸ್ವಾಮಿಗಳು ಕೆಂಬಣ್ಣ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ವಾಮಿ, ನಾನು ನೋಡಿದ ಕೆಂಬಣ್ಣ ಅಲ್ಲ ಅಂತ ಇವರೆಲ್ಲ ಜಗಳ ಆಡ್ತಾ ಇದ್ದಾರೆ. ಸ್ವಾಮೀಜಿ, ನಾವಿಬ್ರು ನೋಡಿದಾಗ ಹಸಿರು ಬಣ್ಣ ಇತ್ತಲ್ಲ ಸ್ವಾಮೀಜಿ? ಹೌದು ಸ್ವಾಮೀಜಿ, ಕೆಂಪು ಅಂತ ಅವನಿಗೆ ಹೇಳ್ತಾ ಇದ್ರಿ, ಹಸುರು ಅಂತ ನಂಗೆ ಹೇಳ್ತಾ ಇದ್ರಿ. ಇವೆರಡರಲ್ಲಿ ಯಾವ್ದು ಸರಿ ಸ್ವಾಮೀಜಿ? ಎರಡೂ ಸರಿ. ಸ್ವಾಮೀಜಿ, ಹಾಗಾದ್ರೆ ನಾನು ಹೇಳಿದ್ದು ಸುಳ್ಳ? ಯಾವ್ದು ಸುಳ್ಳು? ನಿನ್ನೆ ನೋಡಿದ ಪ್ರಾಣಿ ಹಳದಿತ್ತಲ್ವೇ ಸ್ವಾಮೀಜಿ? ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ನೀನೊಬ್ಬ ಸುಮ್ಮನೆ ಇದೆಯಲ್ಲಪ್ಪ. ನೀನು ಯಾವುದೋ ಒಂದು ಬಣ್ಣ ನೋಡಿದೆ ಅಂತ ಹೇಳು. ಯಾವ ಬಣ್ಣ ಅದು? ಬೂದ್ ಬಣ್ಣ. ಸರಿ, ಬೂದು ಬಣ್ಣ. ನಾನು ನೀನು ನೋಡಿದಾಗ ಅದ್ರ ಬಣ್ಣ ಬೂದು, ಅದರಿಂದ ನೀನು ಸರಿ. ಸ್ವಾಮೀಜಿ, ಈಗ ಹೇಳಿದ್ರೆ ಹೇಗೆ? ಯಾರು ಹೇಳಿದ ಸರಿ, ಯಾರು ಹೇಳಿದ ತಪ್ಪು? ನೀವು ಎಲ್ಲರೂ ಹೇಳಿದ್ದು ಸರಿ, ಆದರೆ ಯಾರು ಪೂರ್ತಿಯಾಗಿ ಸರಿ ಹೇಳಲಿಲ್ಲ ಅಷ್ಟೆ. ಮತ್ತೆ ಈಗ ನೀವು ಹೇಳಿದ್ರಲ್ಲ ಆ ಪ್ರಾಣಿ, ಅದ್ರ ಹೆಸರು ಗೋಸುಂಬೆ ಅಂತ. ಈ ಮರದ ಹತ್ರ ನಾನು ಯಾವಾಗಲೂ ಅದನ್ನು ನೋಡ್ತಿರ್ತೀನಿ. ನೀವು ಹೇಳಿದಾಗೆ ಅದಕ್ಕೆ ಕೆಂಪು ಬಣ್ಣ ಇದೆ, ಒಂದೊಂದು ಸಲ ಹಸಿರು ಬಣ್ಣ ಇದೆ, ಬೂದು ಬಣ್ಣ ಇದೆ, ಹಳದಿ ಬಣ್ಣ ಇದೆ. ಈ ಎಲ್ಲ ಬಣ್ಣಗಳಿದ್ದಾಗಲೂ ನಾನು ಅದನ್ನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಈ ಯಾವ ಬಣ್ಣ ಇಲ್ಲದೆ ಇರುವಾಗಲೂ ನಾನು ನೋಡಿದ್ದೀನಿ. ನೀವೇನು ಮಾಡಿದ್ರಿ? ನೀವು ನೋಡಿದಾಗ ಅದು ಯಾವ ಬಣ್ಣ ಇತ್ತೋ ಅದೇ ಅದ್ರ ನಿಜವಾದ ಬಣ್ಣ ಅಂದ್ಕೊಂಡು ಜಗಳ ಮಾಡಿದ್ರಿ, ಕದನ ಮಾಡಿದ್ರಿ. ಇವಾಗ ಗೊತ್ತಾಯ್ತಲ್ಲ ಸತ್ಯ ಏನು ಅಂತ. ಇನ್ಮೇಲೆ ಕದನ ಮಾಡಬೇಡಿ, ಸತ್ಯನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಜನರು ದೇವರ ಬಗ್ಗೆ ಕಚ್ಚಾಡೋದು ಇದೇ ರೀತಿನೇ. ತಮ್ಮ ದೇವರೇ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯ ಅಂತ. ಆದರೆ ಭಗವಂತನನ್ನು ಸದಾ ನೋಡ್ತಾ ಇರೋರು ಏನು ಹೇಳ್ತಾರೆ ಗೊತ್ತಾ? ಭಗವಂತನಿಗೆ ಆಕಾರನೂ ಇದೆ, ಇನ್ನು ಕೆಲವು ಸತಿ ಆಕಾರನೂ ಇಲ್ಲ ಅಂತ. ಆತ ಕೆಲವೊಮ್ಮೆ ಶಿವನಾಗಿ, ಕಾಳಿಯಾಗಿ, ಕೃಷ್ಣನಾಗಿ, ರಾಮನಾಗಿ ಹಲವಾರು ರೂಪಗಳಲ್ಲಿದ್ದರೆ, ಇನ್ನು ಕೆಲವು ಸರ್ತಿ ನಿರಾಕಾರ, ನಿರ್ಗುಣನಾಗಿರ್ತಾನೆ.